ಚಿಕ್ಕಬಳ್ಳಾಪುರದ ಕೆಂಪೇಗೌಡ ಜಯಂತಿ ವೇಳೆ ನಡೆದ ಚಪ್ಪಲಿ ಎಸೆತ ಪ್ರಕರಣದಲ್ಲಿ ಬಂಧಿತರಾಗಿರುವವರನ್ನ ಭೇಟಿ ಮಾಡಲು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅಣಕನೂರು ಜೈಲಿಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಮಾಜದಲ್ಲಿ ಸರ್ಕಾರದ ಲೋಪದೋಷಗಳನ್ನು ಪ್ರಶ್ನಿಸುವ ಅಮಾಯಕರನ್ನ ಟಾರ್ಗೆಟ್ ಮಾಡಿ ಬಂಧಿಸಲಾಗುತ್ತಿದೆ. ಚಿಕ್ಕಬಳ್ಳಾಪುರದಲ್ಲಿ ಟಾರ್ಗೆಟ್ ರಾಜಕಾರಣ ನಡೆಯುತ್ತಿದ್ದು, ಅದಕ್ಕೆ ಪೊಲೀಸರು ಸಹಕಾರ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಬಂಧಿತರಲ್ಲಿ ಬಹುತೇಕರು ಸಾಮಾನ್ಯ ಕುಟುಂಬಗಳ ಯುವಕರಾಗಿದ್ದು, ಜೈಲು ಜೀವನವೇ ತಿಳಿಯದವರ. ಅವರ ಕಣ್ಣಲ್ಲಿ ಭಯ ಮತ್ತು ನೋವು ಕಾಣಿಸುತ್ತಿದೆ. ಅವರ ಕುಟುಂಬಗಳಿಗೆ ಧೈರ್ಯ ತುಂಬಲು ನಾವು ಬಂದಿದ್ದೇವೆ. ಕಾನೂನು ಹೋರಾಟದ ಮೂಲಕ ಅವರನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಿಸುವ ಪ್ರಯತ್ನ ಮಾಡುತ್ತೇವೆ. ಇದೇ ವೇಳೆ ಈ ಪ್ರಕರಣದಲ್ಲಿ ಪ್ರಚೋದನೆ ನೀಡಿದವರ ವಿರುದ್ಧ ಕ್ರಮ ಕೈಗೊಳ್ಳದೆ ಅಮಾಯಕರನ್ನ ಮಾತ್ರ ಬಂಧಿಸಲಾಗಿದೆ ಎಂದು ಆರೋಪಿಸಿದರು. ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಅಂತಕ್ಕಂಥದ್ದು ಯಾರಿಗೂ ಕೂಡ ಶಾಶ್ವತ ಅಲ್ಲ. ಹಾಗಾಗಿ ಸರ್ಕಾರ ನಡೆಸ್ತಾ ಇರತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಪೊಲೀಸರು ಇವತ್ತು ಸುಳ್ಳು ಈ ಒಂದು ಪ್ರಕರಣವನ್ನ ಮತ್ತಷ್ಟು ಅದಕ್ಕೆ ಉತ್ತೇಜನವನ್ನ ಕೊಡ್ತು FIR ಅನ್ನ ದಾಖಲೆ ಮಾಡಿರ್ತಕ್ಕಂಥದ್ದು ನೋಡಿದಾಗ ನಿಜಕ್ಕೂ ಇದು ಯಾರೇ ಆಗಲಿ ಅತ್ಯಂತ ಖಂಡನೆಯನ್ನ ವ್ಯಕ್ತಪಡಿಸ್ತಕ್ಕಂಥ ಒಂದು ವಿಚಾರ ಇದು. ಇದ್ರ ಮಧ್ಯೆ ಈಗಾಗಲೇ ಒಳಗಡೆ ಪಾಪ ಒಂದು 8-9 ಜನನ್ನ ಸೆರೆ ಹಿಡಿದು ಒಳಗಡೆ ಬಂಧನದ ಒಳಗಡೆ ಇವತ್ತೇನು ತಗೊಂಡೋಗಿ ಇಟ್ಟಿದ್ದಾರೆ. ಈಗ ಕಾನೂನಿನ ಅಡಿಯಲ್ಲಿ ನಮಗೆ ಇರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವದ ಒಂದು ಹಕ್ಕೇನಿದೆ, ಅದರ ಮೂಲಕ ಇವರನ್ನ ಅತಿ ಶೀಘ್ರದಲ್ಲೇ ಬೇಲನ್ನು ಕೊಡಿಸಿ ಹೊರಗಡೆ ಕರ್ಕೊಂಬರ್ತಕ್ಕಂಥದ್ದಕ್ಕೆ ಈಗಾಗಲೇ ನಮ್ಮ ಜಿಲ್ಲೆಯ ನಾಯಕರು ಹಾಗೂ ನಮ್ಮ ರಾಜ್ಯ ನಾಯಕರು, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣವರು ಈಗಾಗಲೇ ನಿರಂತರವಾಗಿ ಆ ಒಂದು ವಿಚಾರದಲ್ಲಿ ಗಟ್ಟಿಯಾಗಿ ಕಾರ್ಯಕರ್ತರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಿಂತಿದ್ದೇವೆ. ಆ ಕಾರ್ಯಕರ್ತರ ಮುಖ ನೋಡಿದಾಗ ನಾವು ಯಾರು ಕೂಡ ಈ ಪ್ರಕರಣದಲ್ಲಿ ಶಾಮೀಲಾದಂಥವರಲ್ಲ. ಆದರೂ ಕೂಡ ನಮ್ಮ ಧ್ವನಿಯನ್ನು ಅಡಗಿಸೋದಕ್ಕೋಸ್ಕರ, ಏಕೆಂದರೆ ಇವತ್ತು ಪಕ್ಷ ಕಟ್ಟತಕ್ಕಂಥದ್ದಕ್ಕೆ ಸರ್ಕಾರ ಮಾಡ್ತಕ್ಕಂಥ ಕೆಲವೊಂದಷ್ಟು ತಪ್ಪುಗಳನ್ನ ಇವತ್ತು ಸೋಷಿಯಲ್ ಮೀಡಿಯಾ ವಲಯದಲ್ಲಿ ಚರ್ಚೆ ಮಾಡ್ತಕ್ಕಂಥ ಕೆಲವೊಂದಷ್ಟು ಹುಡುಗರನ್ನ ಟಾರ್ಗೆಟ್ ಮಾಡಿ ಅವ್ರು ಯಾರು ಕೂಡ ಇಲ್ಲಿವರೆಗೂ ಕೀಳಾಗೆ ಮಾತನಾಡಿರ್ತಕ್ಕಂಥ ಯಾವ ಒಂದು ವಿಡಿಯೋನು ಕೂಡ ನಿಮಗೆ ಸಿಗ್ಲಿಕ್ಕಿಲ್ಲ. ಯಾವುದೇ ವಿಚಾರಗಳು ನಮ್ಮ ಕಾರ್ಯಕರ್ತರು ಮಾತಾಡಬೇಕಾದ್ರೆ ಅತ್ಯಂತ ಸೂಕ್ಷ್ಮವಾಗಿ ವಿಷಯವನ್ನು ಅರ್ಥ ಮಾಡ್ಕೊಂಡು ವಿಷಯಾಧಾರಿತವಾದಂಥ ಒಂದು ವಿಚಾರವನ್ನು ಮುಂದಿಟ್ಟು ಇಲ್ಲಿವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವಿಚಾರಗಳನ್ನ ಮಂಡಿಸ್ತಾ ಹೊರಟಿದ್ದಾರೆ. ಅಂಥ ಹುಡುಗರುಗಳನ್ನ ಇವತ್ತು ಟಾರ್ಗೆಟ್ ಮಾಡಿ ಅವ್ರಿಗೂ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ. ಅವ್ರು ಎಲ್ಲರನ್ನೂ ಕೂಡ ಇವತ್ತು ಒಂದು ರೀತಿ ಕೇಸ್ಗಳನ್ನ ಹಾಕಿ ಎದುರಿಸಿ ಬೆದರಿಸಿ ಮೂಲೆಯಲ್ಲಿ ಕೂರಿಸ್ತೀವಿ ಅಂತಕ್ಕಂಥ ಈ ಉದ್ದಟತನದ ರಾಜಕಾರಣ ಏನಿದೆ, ಇದು ಭಾಳ ದಿನ ನಡೆಯೋದಿಲ್ಲ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಇರ್ಬೋದು, ನಿನ್ನೆ ಆಗಿರ್ತಕ್ಕಂಥ ಈ ಒಂದು ಘಟನೆಯನ್ನ ಅತ್ಯಂತ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧವೂ FIR ದಾಖಲಾಗಬೇಕು. ಗಲಾಟೆಗೆ ಪ್ರಚೋದನೆ ನೀಡಿದವರನ್ನ ಇದುವರೆಗೂ ಯಾರೂ ಪ್ರಶ್ನೆ ಮಾಡಿಲ್ಲ. ಯಾರ ವಿರುದ್ಧ ಪ್ರಕರಣ ದಾಖಲಾಗಬೇಕು ಎಂಬುದು ಎಲ್ಲರಿಗೂ ಗೊತ್ತಿದೆ. ಹೀಗಂತ ಪರೋಕ್ಷವಾಗಿ ಶಾಸಕರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಕೆಂಪೇಗೌಡರು ಯಾವುದೇ ಒಂದು ಜಾತಿ ಅಥವಾ ಧರ್ಮಕ್ಕೆ ಸೀಮಿತರಲ್ಲ, ಅವರು ಸರ್ವ ಜನಾಂಗದ ನಾಯಕರು ಎಂದು ಹೇಳಿದ ನಿಖಿಲ್ ಈ ವಿಚಾರದಲ್ಲಿ ಹೆಚ್ಚಿನ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ರು. ಇಲ್ಲಿ ಜಾತಿಗಳನ್ನ ನಮ್ಮ ಲೆಕ್ಕಾಚಾರಗಳಿಗೆ ಅದನ್ನ ಜಾತಿ ಜನಾಂಗ ಇವೆಲ್ಲವನ್ನ ಉಪಯೋಗ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧವಾಗಿ ಇವತ್ತು ಒಂದು ಮಾತನ್ನ ಹೇಳ್ತೇನೆ. ಈ ಪ್ರಜಾಪ್ರಭುತ್ವದಲ್ಲಿ ಜನರು ಚುನಾಯಿತಿ ಪ್ರತಿನಿಧಿಗಳಾಗಿ ಮಾಡಿರ್ತಕ್ಕಂಥ ಆ ಚುನಾಯಿತಿ ಪ್ರತಿನಿಧಿಗಳಿಗೆ ಸರ್ವಾಧಿಕಾರಿ ಧೋರಣೆಯನ್ನ ಬದಿಗಿಟ್ಟು ತಗ್ಗಿ ಬಗ್ಗಿ ಗೌರವಿತವಾಗಿ ಶಾಂತಿಯುತವಾಗಿ ಕ್ಷೇತ್ರದ ಜನತೆಯ ಒಂದು ನೆಮ್ಮದಿಯನ್ನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ಈ ಪುಣ್ಯ ಕ್ಷೇತ್ರದ ಜನತೆ ಏನಿದ್ದಾರೆ, ಅವರು ಕೊಟ್ಟಿರ್ತಕ್ಕಂಥ ತೀರ್ಪಿಗೆ ಇವತ್ತು ಮಸಿ ಬಳಿತಕ್ಕಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಬಹುಶಃ ನಾನಿನ್ನೇನು ಹೆಚ್ಚು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಇಲ್ಲಿ ಮಾತನಾಡೋದಕ್ಕೆ ಸಿದ್ಧ ಇಲ್ಲ. ನೀವು ಯಾವ ವ್ಯಕ್ತಿ ಬಗ್ಗೆ ಪ್ರಶ್ನೆ ಕೇಳಿದ್ರು ನಾನು ಇವತ್ತು ಚರ್ಚೆ ಮಾಡೋದಕ್ಕೆ ಸಿದ್ಧ ಇಲ್ಲ. ಒಟ್ಟಾರೆ ಚಪ್ಪಲಿ ಎಸೆತ ಪ್ರಕರಣದ ತನಿಖೆ ಮತ್ತು ಬಂಧನಗಳ ಕುರಿತು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ಅಮಾಯಕರ ಬಿಡುಗಡೆ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ಬೆಳವಣಿಗೆ ಚಿಕ್ಕಬಳ್ಳಾಪುರದ ರಾಜಕೀಯಕ್ಕೆ ಮತ್ತಷ್ಟು ಬಿಸಿ ತಂದಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.